ಇದ್ರಿಗೆ ಏನಾದರೂ ವೆಹಿಕಲ್ ಬಂದರೆ ಹುಷಾರಾಗಿ ಸೈಡ್ಗೆ ಹೋಗ್ಬೇಕು. ಯಾಕಲ್ಲ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾವೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾವೇರಿ, ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಹಾವೇರಿ, ಜಿಲ್ಲೆ ಎಲ್ಲ ಪದವಿ ವೃತ್ತಿಪರ ಪದವಿ ಕಾಲೇಜಿನ NSS, NCC ಹಾಗೂ ರೆಡ್ ಕ್ಲಬ್ಗಳು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾವೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ HIV ಏಡ್ಸ್ ತಡೆಗಟ್ಟಲು ತೀವ್ರಗೊಳಿಸಿದ IC ಅಭಿಯಾನ 2024ರ ಯುವಜನೋತ್ಸವ ನಿಮಿತ್ತ HIV ಏಡ್ಸ್ ಬಗ್ಗೆ ಅರಿವು, ಸೇವಾ ಸೌಲಭ್ಯಗಳ ಮಾಹಿತಿ, ಕಳಂಕ ಮತ್ತು ತಾರತಮ್ಯ, HIV ಏಡ್ಸ್ ತಡೆ ಕಾಯ್ದೆ 2018 ದಯವಾಗಿ ಸಂಭವವಾಗುತ್ತೆ. ನೀವು ಯಾವ ಥರ ಓದ್ತಾ ಇದ್ದೀರಾ ಇಟ್ಕೊಂಡ್ರಿ, ಮತ್ತೇನು ಸ್ಟಾರ್ಟ್ ಮಾಡಿದ್ರಿ, ಪ್ರತಿಯೊಂದೂ ನಿಮಗೆ ಒಂಥರ GPS ಯಾವ ಥರ ಇದು ನಿಮ್ಮನ್ನ ಕವರೇಜ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಓಡುವಾಗ ಒಂದು 5 ನಿಮಿಷ ತಡಿ ಅಲ್ಲ. ಹಲೋ ಸರ್, ಇಲ್ಲಿ ಆಂಬುಲೆನ್ಸ್ ಇಂದ ಸರ್. ಅಲ್ಲಿ ಅದ ನೋಡಿ, ನಿಮ್ಮ ಕಡೆ ವಿಜಯನ ಕಡೆ ವಿಜಯನ ಕಡೆ ಅದ ನೋಡಿ. ಇಷ್ಟು ಭಯಾನಕ ಕಾಯಿಲೆ ಇತ್ತು ಏಡ್ಸ್ ಅಂದರೆ. ಒಬ್ಬ ವ್ಯಕ್ತಿ ಏಡ್ಸ್ ಅಂತ ಹೇಳಿದ್ರೆ ಆ ಮನೆಗೆ ಅಕ್ಕಪಕ್ಕ ಯಾರು ಹೋಗ್ತಿಲ್ಲ. ಆಸ್ಪತ್ರೆ ಡಾಕ್ಟರ್ ಕೊಡೋದು ಭಾಳ, ಚಿಕಿತ್ಸೆ ಕೊಡೋದು ಭಾಳ ಕಡಿಮೆ ಇತ್ತು. ಅದು ತೀರ್ಕೊಂಡು ಹೋಗ್ಬಿಟ್ರೆ ಆ ಥರ ಯಾರು ಬರ್ತಿರಲಿಲ್ಲ. ಮರದಿವ್ಸಗಳನ್ನೇ ಇದ್ರ ಬಗ್ಗೆ ಜಾಗೃತಿ ಮೂಡಿಸ ಮಾಡ್ತಾ ತಡೆಗಟ್ಟ ಕಾರ್ಯಕ್ರಮ ಹೆಂಗಂತ ಹೇಳಿ ಮಾಡ್ತಾ ಪ್ರಕರಣಗಳು ಭಾಳ ಕಡಿಮೆ ಆಗಿದೆ. ಏನು ನೋಡ್ತಾ ಭಾಳ ಕಡಿಮೆ ಪ್ರಮಾಣ, ಭಾಳ ಕಡಿಮೆ ಪ್ರಮಾಣ ಇರ್ತದೆ, ತುಂಬ ಕಡಿಮೆ ಪ್ರಮಾಣ. ಆದ್ರೂ ಕೆಲವೊಂದು ಭಾಗದಲ್ಲಿ ಈ ಪ್ರಕರಣಗಳು ಭಾಳ ಆಗ್ತಾ ಇದೆ. ಕೆಲವೊಂದು ಅದೇ ಸುಮಾರು ವ್ಯಕ್ತಿಗೆ ಒಂದೇ ಇಂಜೆಕ್ಷನ್ ಬಾಯ್ಲ್ ಮಾಡಲ್ಲ, ಸ್ಟರ್ಲೈಸ್ ಅಂತ ಹೇಳಿ. 4ನೇದು ತಾಯಿ ಡೆಲಿವರಿ ಟೈಮ್ ಒಂದು ವೇಳೆ ತಾಯಿಗಿದ್ರೆ ತಾಯಿಯಿಂದ ಮಗು ಗಂಡಕ್ಕೆ ಮಗು ಏನು ತಪ್ಪು ಮಾಡೋದಿಲ್ಲ. ಸೊ ಇಂಥವ್ರು ಮಾಡಬೇಕು, ಇವೆಲ್ಲ ತಡೆಗಟ್ಟಕ್ರೆ. ಇತ್ತೀಚಿನ ದಿನಗಳಲ್ಲಿ HIV ಅಂದರೆ ರಕ್ತದಲ್ಲೇ ಆ ವೈರಸ್ ಕಾಣಿಸುತ್ತೆ. ಏಡ್ಸ್ ಅಂದರೆ ಅದರ ಲಕ್ಷಣಗಳು ತೋರುತ್ತೆ. HIV ಅಂದರೆ ಅದು ಲಕ್ಷಣ ಇರಲ್ಲ, ರಕ್ತ ಟೆಸ್ಟ್ ಮಾಡಿದಾಗ ಇಷ್ಟು ಗೊತ್ತು. ಏಡ್ಸ್ ಅಂದರೆ ಅದು ಬೇರೆ ಸಿಂಪ್ಟಮ್ಸ್ ಅಂತ ಲಕ್ಷಣ ಹೊರಗಡೆ ಕಾಣಿಸ್ಬೇಕು. ಇದು ಬಹಳ ಗುಣಮಟ್ಟ ಗುರಿ ಮತ್ತು ಇದೆ. ಇತ್ತೀಚಿನ ನೋಡಿದ್ದೇವೆ, ಈ HIV ಪಾಸಿಟಿವ್ ಜನ 25-30 ವರ್ಷಕ್ಕೂ ಬದುಕಿದ, ಸಹಜವಾಗಿ ಬದುಕಿದ. ಭಾಳ ಮುಖ್ಯ ಅಂತ ನಮ್ಮ ಕೂಡ ಟ್ರೀಟ್ಮೆಂಟ್ ART ಅಂತ ಟ್ರೀಟ್ಮೆಂಟ್ ಇದೆ. ನಮ್ಮ ಜಿಲ್ಲಾ ಆಸ್ಪತ್ರೆ, ತಾಲೂಕು ಹಾಸ್ಪಿಟಲಲ್ಲಿ ಇದೆ. ಒಂದು 74 ವರ್ಷ ತನಕ ಬದುಕಿದ್ದಾರೆ. ಭಾಳ ರೆಗ್ಯುಲರ್ ಆಗಿ ಮಾತ್ರೆ ತಗೊಂತಿರ್ಬೇಕು, ಪೌಷ್ಟಿಕ ಆಹಾರ, ಒಳ್ಳೆಯ ಆಹಾರ ಮಾಡಿಸ್ಕೊಂತಾರೆ, ರೆಗ್ಯುಲರ್ ಆ್ಯಕ್ಟಿವಿಟಿ ಮಾಡ್ಕೊಂಡ್ರೆ ಇದು ಕಾಯಿಲೆ ಅದು ಪಾಡಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಾವು ಯುವಕರದ್ದು 15ರಿಂದ 17 ವರ್ಷ ಯುವಕರಿಗೆ ಈ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇದು ಅರಿಮೂಡಿಸಿ ಮತ್ತೆ ಯಾರ್ಯಾರು ಅವರು ಬೇಗ